ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು KKR ವರ್ಸಸ್ RR. ಎರಡು ಟೀಮ್ಗಳು ಸಹ ಒಂದೊಂದು ಮ್ಯಾಚ್ ನ ಸೋತಿರೋದು. ಆದ್ರೆ ಇವತ್ತು ಎರಡು ಟೀಮ್ಗಳಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ನೋಡೋಣ. ಹಾಗೆ ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಆದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವತ್ತು ಪ್ರಾಬರಬಲ್ ಆಗಿ ಒಂದು ಮೇಜರ್ ಆಗಿ ಚೇಂಜಸ್ ಅಂತೂ ಕಾಣಿಸುತ್ತೆ. ಹಾಗೆ RR ಅಲ್ಲೂ ಕಾಣಿಸುತ್ತೆ, ಹಾಗೆ KKR ಅಲ್ಲೂ ಒಂದು ಮೇಜರ್ ಚೇಂಜಸ್ ಅಂತೂ ಕಾಣಿಸುತ್ತೆ. ಇಲ್ಲ ಅಂದ್ರೆ ಏನು ಹೋದ್ ಮ್ಯಾಚ್ ಅಲ್ಲಿ ಏನ್ ಪ್ಲೇಯಿಂಗ್ ಲೆವೆನ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಇವತ್ತು ನಡೀತಾ ಇರೋದು ಮ್ಯಾಚ್ ಗೌಹಾಟಿ ಅಂತೂ ಬ್ಯಾಟ್ಸ್ಮನ್ ಗಳಿಗೆ ಹಬ್ಬ, ಬಾಲರ್ಸ್ ಗಳಿಗಂತೂ ಯಾವುದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಪಕ್ಕ ಹೇಳ್ಬಿಡ್ತೀನಿ, ಬ್ಯಾಟ್ಸ್ಮನ್ ಗಳಿಗೆ ಎಷ್ಟು ಬ್ಯಾಟಿಂಗ್ ಫೇವರಬಲ್ ಪಿಚ್ ಅಂದ್ರೆ ಪಿಚ್ಚು ಹಬ್ಬ ಮಾಡಬಹುದು. ಹೈ ಸ್ಕೋರಿಂಗ್ ಮ್ಯಾಚ್ ಹೋಗುವಂತ ಈ ಪಿಚ್ ಅಲ್ಲಿ ಪಕ್ಕ ಸ್ಕೋರ್ 200 ಅಬವ್ ಬರುವಂತ ಸಾಧ್ಯತೆಗಳು ಇದೆ. ಹಾಗೆ ಈ ಗೌಹಾಟಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 3 IPL ಮ್ಯಾಚಸ್ ಗಳು ನಡೆದಿರೋದು. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 2 ಬಾರಿ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿರೋರು 1 ಬಾರಿ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಯಾವುದೇ ಮೇಜರ್ ಆಗಿ ನಮ್ಗೆ ಇಂಪ್ಯಾಕ್ಟ್ ಆಗಲ್ಲ. ಹಾಗೆ RR ಗೆ ಇದು ಹೋಮ್ ಗ್ರೌಂಡ್ ಆಗಿರೋ ಕಾರಣ, ಅಂದ್ರೆ ಸೆಕೆಂಡ್ ಹೋಮ್ ಗ್ರೌಂಡ್ ಇದು ರಾಜಸ್ಥಾನದಲ್ಲಿ ಇರೋದು, ಅದಕ್ಕೋಸ್ಕರ ಗೌಹಾಟಿಲಿ ನಡೆಸ್ತಾರೆ. ಆದ್ರೆ RR ಗೆ ಮೇನ್ ಅಂದ್ರೆ ಜೈಪುರಲ್ಲಿ ಇರೋಂತ ಸ್ಟೇಡಿಯಂ ಅಲ್ಲಿ ಪಕ್ಕ ಆಡಿಸ್ತಾರೆ, ಅಲ್ಲೇ ಜಾಸ್ತಿ ಮ್ಯಾಚಸ್ ಗಳು ನಡೆಯೋದು. ಆದ್ರೆ ಇದು ಒಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸೆಕೆಂಡ್ ಹೋಮ್ ಗ್ರೌಂಡ್ ಮ್ಯಾಚಸ್ ಗಳನ್ನ ನಡೆಸೋದು. ಹಾಗೆ ಈ ಗೌಹಾಟಿ ಸ್ಟೇಡಿಯಂ ನ ನೋಡ್ತಾ ಬಂದ್ರೆ ಇದು ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಪಿಚ್. ಈ ಪಿಚ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 180 ಇರೋದು. ಈ 180 ನ ನೋಡ್ತಾ ಬಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ 200+ ಅಬವ್ ಹೋದ್ರೆ ಮಾತ್ರ ಡಿಫೆಂಡಿಂಗ್ ಮಾಡೋಕ್ ಅಸಾಧ್ಯ. ಇಲ್ಲಾಂದ್ರೆ ಯಾವುದೇ ರೀತಿ ಡಿಫೆಂಡಿಂಗ್ ಮಾಡೋಕೆ ಅಸಾಧ್ಯ. ಪಕ್ಕ ಹೇಳ್ತಾ ಇದ್ದೀನಿ, ಇಲ್ಲಿ 200+ ಹೊಡಿಲೇಬೇಕು. ಏನಕ್ಕಂದ್ರೆ ಇಲ್ಲಿ ಬಾಲರ್ಸ್ ಗಳಿಗೆ ಅಷ್ಟು ಎಫೆಕ್ಟಿವ್ ಆಗಿ ಇರೋದೇ ಇಲ್ಲ. ಬಾಲರ್ಸ್ ಗಳಿಗೆ ಗ್ರಿಪ್ ಸಿಗಲ್ಲ, ಹಾಗೆ ಡ್ಯೂಫೆಕ್ಟ್ ಇರುತ್ತೆ, ಹಾಗೆ ಸ್ಪಿನ್ನರ್ಸ್ ಗಳಿಗೆ ಟರ್ನೇ ಹೊಡೆಯಲ್ಲ ಈ ಪಿಚ್ ಅಲ್ಲಿ. ಅದರಿಂದ ಸ್ಪೀಡ್ ಬಾಲರ್ಸ್ ಗಳಿಗೆ ಒಂದು ಸ್ವಲ್ಪ ಬಾಲ್ ಸ್ಕಿಡ್ ಆಗುತ್ತೆ, ಹಾಗೆ ಬ್ಯಾಟ್ಸ್ಮನ್ ಗಳಿಗೆ ಹೆಲ್ಪ್ ಆಗುತ್ತೆ. ಆದ್ರಿಂದ ಇದು ಬ್ಯಾಟಿಂಗ್ ಫೇವರಬಲ್ ಪಿಚ್. ಹಾಗೆ ಫಸ್ಟ್ ಇನ್ನಿಂಗ್ಸ್ ಆಡೋರು ಹೈಯೆಸ್ಟ್ ಸ್ಕೋರೇ ಹೊಡಿತಾರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡೋರು ಸಹ ಆರಾಮಿಗೆ ಚೇಸಿಂಗ್ ಮಾಡ್ತಾರೆ. ಏನಾದ್ರೂ ಬಾಲರ್ಸ್ ಗಳು ಏನಾದ್ರು ತಲೆ ಇಟ್ಟು ಬಾಲಿಂಗ್ ಮಾಡಿದ್ರು ಅಂದ್ರೆ ಪಕ್ಕ ವಿಕೆಟ್ ಗಳು ಬೀಳುತ್ತೆ, ಇಲ್ಲ ಅಂದ್ರೆ ಮುಗ್ಗ ಹೊಡಿಸ್ಕೊತಾರೆ, ಅದಂತೂ ಹೇಳಬಲ್ಲೆ. ಹಾಗೆ ಸ್ಪಿನ್ನರ್ಸ್ ಗಳಿಗೂ ಅಷ್ಟೇ ಮೇನ್ ರೋಲ್. ಅಂದ್ರೆ ಇಲ್ಲಿ ಅಷ್ಟೊಂದು ಟರ್ನ್ ಅಂತೂ ಹೊಡೆಯೋದೇ ಇಲ್ಲ. ಟರ್ನ್ ಸಿಕ್ಕಿದ್ರೆ ಅವ್ರ ಪುಣ್ಯ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಬಾಲಿಂಗ್ ಅಟ್ಯಾಕ್ ನ ಮಾಡ್ತಾರೆ ಎರಡು ಟೀಮ್ಗಳು ಅಂತ. ಇಲ್ಲಿವರೆಗೂ KKR ಮತ್ತೆ RR 30 ಬಾರಿ ಮುಖಾಮುಖಿ ಆಗಿರೋದು. ಹಾಗೆ ಎರಡು ಟೀಮ್ಗಳು ಸಹ 14 ಈಕ್ವಲ್ ಆಗಿ ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಎರಡು ಮ್ಯಾಚಸ್ ಗಳು ನೋ ರಿಸಲ್ಟ್ ಅಲ್ಲಿ ಇರೋದು. ಆದ್ರಿಂದ ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಹಾಗೆ ಇವತ್ತು ನಡೆಯುವಂತ ಮ್ಯಾಚಸ್ ಅಂತೂ ಅದ್ದೂರಿಯಾಗಿರುತ್ತೆ. ನೋಡೋಣ, ಇವತ್ತಾದ್ರೂ ಸೂಪರ್ ಓವರ್ ಗೆ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ. ಈ ಪಿಚ್ ಬ್ಯಾಟಿಂಗ್ ಫೇವರಬಲ್ ಆಗಿರೋದ್ರಿಂದ ಇಲ್ಲಿ ಇವತ್ತು ಸೂಪರ್ ಓವರ್ ಆಗುವಂತ ಸಾಧ್ಯತೆಗಳಿದೆ. ನೋಡೋಣ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ KKR ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇದೆ. ಸುನಿಲ್ ನಾರಾಯಣ್, ಡಿಕಾಕ್, ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ರಘುವಂಶಿ, ರಿಂಕು ಸಿಂಗ್, ಆಂಡ್ರಾ ರಸೆಲ್, ರಮನ್ದೀಪ್ ಸಿಂಗ್, ಜಾನ್ಸನ್, ಆಂಡ್ರಾ ನಟ್ರೇಜ್. ಇವರಿಬ್ಬರಲ್ಲಿ ಒಬ್ರು ಆಡುವಂತ ಸಾಧ್ಯತೆಗಳಿದೆ. ಏನಕ್ಕಂದ್ರೆ ಹೋದ್ ಮ್ಯಾಚ್ ಅಲ್ಲಿ ಜಾನ್ಸನ್ ಅವರು ಆಡಿದ್ರು, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಆದ್ರಿಂದ ಇವತ್ತಿನ ಮ್ಯಾಚ್ ಗೆ ನಟರಾಜನ್ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡಬಹುದು. ಒಂದು ಚೇಂಜಸ್ ಅಂತೂ ಪಕ್ಕ KKR ಅಲ್ಲಿ ಇವತ್ತು ಇರುತ್ತೆ. ಹಾಗೆ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ, ಇದು KKR ಅವರ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ಮನೀಶ್ ಪಾಂಡೆ, ಮಯಾಂಕ್ ಮಾರ್ಕಂಡೆ, ಚೇತನ್ ಸಕಾರಿಯಾ, ವೈಭವ್ ಅರೋರಾ. ಹೋದ್ ಮ್ಯಾಚ್ ಅಲ್ಲಿ ವೈಭವ್ ಅರೋರಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಬಾಲಿಂಗ್ ನ ಮಾಡಿದ್ರು. ಏನಾದ್ರೂ KKR ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಮಾಡಿದ್ರು ಅಂದ್ರೆ ಪಕ್ಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿಗೆ ಮನೀಶ್ ಪಾಂಡೆ ಅವರು ಬರ್ತಾರೆ. ಏನಾದ್ರೂ KKR ಅವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವಾಗ ವೈಭವ್ ಅರೋರಾ ಅವರವರೇ ಇಂಪ್ಯಾಕ್ಟ್ ಆಗಿ ಬರ್ತಾರೆ. ಹಾಗೆ RR ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ SSV ಜೈಸ್ವಾಲ್, ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ್ ಜುರೆಲ್, ಹಿಟ್ಮೇರ್, ಶುಭಮ್ ದುಬೆ, ಜೋಸಫ್ ಆರ್ಚರ್ ಈ ಮ್ಯಾಚ್ ಅಲ್ಲಿ ಅನ್ಅವೈಲಬಲ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಹೋದ್ ಮ್ಯಾಚ್ ಅಲ್ಲಂತೂ ವೆರಿ ಎಕ್ಸ್ಪೆನ್ಸಿವ್ ಆಗಿದಂತ ಬಾಲರು ಜೋಸಫ್ ಆರ್ಚರ್ ಅವರು 76 ರನ್ ಹೊಡ್ಸ್ಕೊಂಡಿದ್ದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಕುಣಿಸಿ ಇನ್ನೊಬ್ಬ ಪ್ಲೇಯರ್ ನ ತರೋಂತ ಸಾಧ್ಯತೆಗಳು ಇದೆ. ಹಾಗೆ ತೀಕ್ಷ್ಣ, ಫರೂಕಿ, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ಇದು RR ಅವರ ಪ್ಲೇಯಿಂಗ್ ಲೆವೆನ್ ಅಂತೂ ಅದ್ದೂರಿಯಾಗಿದೆ.
ಹಾಗೆ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಚೇಂಜಸ್ ಅಂದ್ರೆ ಏನಾದ್ರೂ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಸಂಜು ಸ್ಯಾಮ್ಸನ್ ಅವರು ಅವಾಗ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಓಪನಿಂಗ್ ಬ್ಯಾಟಿಂಗ್ ಆಡೋದು ಯಶಸ್ವಿ ಜೈಸ್ವಾಲ್ ಮತ್ತೆ ಸಂಜು ಸ್ಯಾಮ್ಸನ್ ಅವರು. ಆ ಟೈಮಲ್ಲಿ ಯಾರು ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಔಟ್ ಆಗ್ತಾರಂತ ಗೊತ್ತಿಲ್ಲ. ಏನಾದ್ರೂ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಆ ಟೈಮಲ್ಲಿ ಏನಾದ್ರೂ ಓವರ್ಸೀಸ್ ಪ್ಲೇಯರ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಒಬ್ರನ್ನ ಕುಣಿಸಿ ಅವಾಗ ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರೆ. ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಂದ್ರೆ ಅವರು ಅವಾಗ ಯಾರನ್ನ ಕುಣಿಸ್ತಾರಂತ ನೋಡ್ಬೇಕು. ಹಾಗೆ ಸಂಜು ಸ್ಯಾಮ್ಸನ್ ಅವರು ಇನ್ನು 3 ಮ್ಯಾಚ್ಗಳು ಮಾತ್ರ ಅನ್ಅವೈಲಬಲ್ ಆಗಿರ್ತಾರೆ ಕ್ಯಾಪ್ಟನ್ಶಿಪ್ ಇಂದ. ಅದಾದ ನಂತರ ಅವರೇ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರೆ. ಹಾಗೆ ಅವರು ಅವಾಗ ಬಂದಾಗ ಒಂದು ಮೆಜಾರಿಟಿ ಆಗಿ ಗೊತ್ತಾಗುತ್ತೆ. ಹಾಗೆ ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇರೋದು ಸಂಜು ಸ್ಯಾಮ್ಸನ್. 2 ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು, ಕ್ವಾಲಿಟಿ ಪ್ಲೇಯಿಂಗ್ ಲೆವೆನ್ ಇರೋಂತ ಮ್ಯಾಚಸ್ಗಳು. ಆದ್ರೆ ಇಲ್ಲಿ ಮೇನ್ ಆಗಿ ಯಾವ್ದೇ ರೀತಿ ಟಾಸ್ ಅಂತೂ ಮೇನ್ ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಚೇಸಿಂಗ್ ಮಾಡ್ಬೋದು. ಹಾಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಡ್ವಾಂಟೇಜ್ ಅಷ್ಟೊಂದು ಕಮ್ಮಿ. ಏನಕ್ಕಂದ್ರೆ ಬ್ಯಾಟಿಂಗ್ ಫೇವರಬಲ್ ಆಗಿರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಪಕ್ಕ ಹೆಲ್ಪ್ ಆಗುತ್ತೆ. ಏನಕ್ಕಂದ್ರೆ ಅವಾಗ ಡ್ಯೂಫೆಕ್ಟ್ ಬರೋ ಕಾರಣ ಬಾಲರ್ಸ್ ಗಳಿಗೆ ಒಂದು ಸ್ವಲ್ಪ ಗ್ರಿಪ್ ಸಿಗಲ್ಲ. ಹಾಗೆ ಬ್ಯಾಟರ್ಸ್ ಗಳಿಗೆ ನೀಟಾಗಿ ಬ್ಯಾಟಿಂಗ್ ಬರುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರ್ ಹೋಗುತ್ತೆ. ಹಾಗೆ ಇವತ್ತು ನನ್ನ ಪ್ರಕಾರ ಮ್ಯಾಚ್ ವಿನ್ ಆಗೋದಂದ್ರೆ ಪ್ರಾಬಬಲ್ ಆಗಿ ಒಂದು 50% 55% ಪಕ್ಕ ಗೆ ಇರೋದು ವಿನ್ ಆಗುವಂತ ಚಾನ್ಸ್. ಹಾಗೆ 45% KKR ಇರೋದು. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ವಂದನೆಗಳು.